ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇವಾಗ ತಮಿಳ್ನಾಡಿನಲ್ಲಿ ತಮಿಳ್ ಮಾತಾಡೋದು ಬಿಟ್ಟು ಯಾರು ಹಿಂದಿ ಮಾತಾಡೋದು. ತಮಿಳ್ನಾಡೋರ್ಗೆ ತುಂಬಾ ಅವರ ಭಾಷೆ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ. ಅದೇ ರೀತಿಯಾಗಿ ಕೇರಳದವ್ರಿಗೂ ಅವರ ಭಾಷೆ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ. ಅದೇ ರೀತಿಯಾಗಿ ತೆಲುಗುವಿನವ್ರಿಗೂ ಕೂಡ ಅವರ ಭಾಷೆ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ. ಇನ್ನು ನಮ್ಮ ಕನ್ನಡದವ್ರಿಗೆ ಗೌರವ ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಮ್ಮ ಕನ್ನಡದವರು ಕೂಡ ನಮ್ಮ ಭಾಷೆಯನ್ನ ಪೂಜಿಸ್ತಾರೆ, ಗೌರವಿಸ್ತಾರೆ. ಆದ್ರೆ ಆ ಕಡೆಯಿಂದ ಈ ಕಡೆಗೆ ಬಂದಿರುವಂತಹ ಕೆಲವೊಬ್ಬರಿಗೆ ಮಾತ್ರ ಕನ್ನಡನ ಅಗೌರವದಿಂದ ನೋಡೋರಿಗೆ ಮಾತ್ರ ಯಾವಾಗಲೂ ನಾವು ಅವರಿಗೆ ಸರಿಯಾದ ಪಾಠವನ್ನ ಕಲಿಸ್ತಾನೆ ಇರ್ತೀವಿ. ಅಂಡ್ ನಮ್ಮ ಕನ್ನಡದವ್ರಿಗೆ ನಮ್ಮ ಕನ್ನಡದ ಮೇಲೆ ಸಿಕ್ಕಾಪಟ್ಟೆ ಹೆಮ್ಮೆ ಹಾಗೂ ಗೌರವ ಇದೆ. ಇನ್ನು ದಕ್ಷಿಣ ಭಾರತದ ವಿಷಯಕ್ಕೆ ಬಂದ್ರೆ, ನಮ್ಮ ಪ್ರಾದೇಶಿಕ ಭಾಷೆಗಳ ಮೇಲೆ ನಮಗೆ ಸಿಕ್ಕಾಪಟ್ಟೆ ಗೌರವ ಇರುವುದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ಇನ್ನು ಯಾವುದೇ ರಾಜಕಾರಣಿಗಳು ಎಲ್ಲೇ ಹೋದ್ರೂ ಕೂಡ ನಮ್ಮ ಭಾಷೆಯಲ್ಲೇನೆ ಭಾಷಣ ಮಾಡುವಂಥದ್ದು ನಮಗೆ ಗೊತ್ತೇ ಇದೆ. ಇನ್ನು ನಟರು ಕೂಡ ಎಲ್ಲೇ ಬೇರೆ ಕಡೆ ಹೋದ್ರೂ ಕೂಡ ನಮ್ಮ ಗೌರವವನ್ನ ಜಾಸ್ತಿ ಮಾಡೋದಕ್ಕೆ ನಮ್ಮ ಭಾಷೆಯನ್ನೇ ಮಾತನಾಡ್ತಾರೆ ಅನ್ನೋ ವಿಷಯ ಕೂಡ ನಮಗೆ ಗೊತ್ತಿದೆ. ಇನ್ನು ಪವನ್ ಕಲ್ಯಾಣ್ ಅವರು ಕೂಡ ಈ ಹಿಂದೆ ಹಾಗೆ ಇದ್ರು. ಅಂದ್ರೆ ಜನಸೇನಾ ಪಕ್ಷವನ್ನ ಕಟ್ಟಿದಂತಹ ಪವನ್ ಕಲ್ಯಾಣ್ ಅವರು, DCM ಆಗಿರುವಂತಹ ಪವನ್ ಕಲ್ಯಾಣ್ ಅವರು ಒಂದು ಹೇಳಿಕೆ ಇವತ್ತು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಹಿಂದಿ ನಮ್ಮ ರಾಜ ಭಾಷೆ ಅಂತ ಹೇಳಿದ್ದಾರೆ. ಈ ಹಿಂದೆ ಇದೇ ಪವನ್ ಕಲ್ಯಾಣ್ ಅವರು ಅಂದ್ರೆ ಹಿಂದಿ ಸಿನಿಮಾಗಳು ತಮಿಳ್ನಲ್ಲಿ ಡಬ್ ಆಗುತ್ತೆ, ತಮಿಳ್ ಸಿನಿಮಾಗಳು ಹಿಂದಿಯಲ್ಲಿ ಡಬ್ ಆಗುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅಂದ್ರೆ ಹಿಂದಿ ಹೇರಿಕೆ ಏನಿದೆ ನಮ್ಮ ದಕ್ಷಿಣ ಭಾರತದಲ್ಲಿ, ಅದ್ರ ಬಗ್ಗೆ ವಿರೋಧವಾಗಿ ನಿಂತು ಮಾತನಾಡಿದ್ರು ಪವನ್ ಕಲ್ಯಾಣ್ ಅವರು. ಅಂದ್ರೆ ಹಿಂದಿಯನ್ನ ತುಂಬಾ ವಿರೋಧ ಮಾಡ್ತಾ ಇದ್ರು. ಅಂದ್ರೆ ಎಲ್ಲಾ ಕಡೆ ಹಿಂದಿಯನ್ನೇ ಮಾತಾಡಬೇಕು ಅನ್ನೋ ಒಂದು ಏನಿತ್ತು, ರಾಷ್ಟ್ರ ಭಾಷೆ ನಮ್ಮ ಹಿಂದಿ ಅನ್ನೋ ಒಂದು ವಿವಾದ ಏನಿತ್ತು, ಅದಕ್ಕೆ ಅವರು ಕಂಪ್ಲೀಟ್ ಆಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಪವನ್ ಕಲ್ಯಾಣ್ ಅವರು. ಆದ್ರೆ ಈಗ ಒಂದು ಸಭೆಯಲ್ಲಿ ಮಾತನಾಡಿದಂತಹ ಪವನ್ ಕಲ್ಯಾಣ್ ಅವರು ಹಿಂದಿಯಲ್ಲಿ ಮಾತಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್, ತೆಲುಗುನ ಬಿಟ್ಟು. ಅಂದ್ರೆ ಹಿಂದೆ ಕೂಡ ಹಿಂದಿಯನ್ನ ಮಾತಾಡಿದ್ರು, ಇಲ್ಲ ಅಂತಲ್ಲ. ಆದ್ರೆ ಹಿಂದಿಯನ್ನ ಮಾತಾಡೋದ್ರ ಜೊತೆಗೆ ಹಿಂದಿ ಒಂದು ರಾಜ ಭಾಷೆ ಅಂತ ಹೇಳಿದ್ದಾರೆ. ಅಂಡ್ ಹಿಂದಿಯಲ್ಲಿ ಮಾತಾಡ್ತಾ ಅವ್ರು ಅದಕ್ಕೆ ವಿವರಣೆ ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಯಾಕೆ ಹಿಂದಿಯಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ, ಅದಕ್ಕೆ ಆದಂತಹ ಒಂದು ಸ್ಥಾನಮಾನ ಇದೆ, ಅದು ರಾಜ ಭಾಷೆ ಇದೆ, ಅದಕ್ಕೆ ಆದಂತಹ ಒಂದಷ್ಟು ಭಾವನೆಗಳಿದೆ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಭಾವನೆಗಳು ಬೇರೆ ಆಗಿರ್ಬೋದು, ಆದ್ರೆ ಅರ್ಥ ಒಂದೇ ಅನ್ನೋ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಈ ಹಿಂದೆ ತೆಲುಗುವನ್ನ ಪೂಜಿಸ್ತಾ ಇದ್ದಂಥವ್ರು, ಎಲ್ಲೇ ಹೋದ್ರು ತೆಲುಗುನಲ್ಲೇ ಮಾತಾಡ್ತಾ ಇದ್ದಂತಹ DCM ಪವನ್ ಕಲ್ಯಾಣ್ ಅವರು ಪ್ರಾದೇಶಿಕ ಭಾಷೆಯನ್ನ ಬಿಟ್ಟು ಇವತ್ತು ಹಿಂದಿಯಲ್ಲೇ ಮಾತಾಡಿದ್ದಾರೆ. ಅದು ನಿಜಕ್ಕೂ ಒಂಥರ ಯಾಕೆ ಈ ಮನುಷ್ಯ ಚೇಂಜ್ ಆಗ್ಬಿಟ್ರು ಅನ್ನೋ ಪ್ರಶ್ನೆಗಳು ಕೂಡ ಶುರು ಆಗ್ತಿದೆ. ಪ್ರಾದೇಶಿಕ ಭಾಷಾ ಹೋರಾಟಗಾರರು ಇದಕ್ಕೆ ಸಂಪೂರ್ಣವಾದಂತಹ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಿದೆ, ಯಾಕೆ ಈ ರೀತಿಯಾಗಿ ಪವನ್ ಕಲ್ಯಾಣ್ ಅವರು ಮಾಡ್ತಾ ಇದ್ದಾರೆ ಅಂತ. DCM ಆಗೋಕ್ಕೂ ಮುಂಚೆ ಒಂಥರ ಇದ್ರು, DCM ಆದ್ಮೇಲೆ ಒಂಥರ ಇದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.